ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಕಿಡ್ನಿ ಸ್ಟೋನ್ ಕರಗಿಸಬಲ್ಲ ಮತ್ತು ಸಂಧಿವಾತಕ್ಕೆ ಉತ್ತಮವಾದ ಔಷಧಿಯಾಗಿರುವ ಪವರ್ಫುಲ್ ತರಕಾರಿ ಯಾವುದು? ಆಪ್ಷನ್ಸ್: ಎ ಕ್ಯಾರೆಟ್, ಬಿ ಸುವರ್ಣಗಡ್ಡೆ, ಸಿ ಸೌತೆಕಾಯಿ, ಡಿ ಬಾಳೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸೌತೆಕಾಯಿ. ಯೂರಿಕ್ ಆಮ್ಲವು ದೇಹದಲ್ಲಿ ಹೆಚ್ಚಾದರೆ ಕಿಡ್ನಿ ಸ್ಟೋನ್ ರಿಸ್ಕ್ ಹೆಚ್ಚುತ್ತದೆ. ಯೂರಿಕ್ ಆಸಿಡ್ ಸಂಧಿವಾತಕ್ಕೂ ಕಾರಣವಾಗುತ್ತದೆ. ಸೌತೆಕಾಯಿ ಯೂರಿಕ್ ಆಮ್ಲವನ್ನು ಕಡಿಮೆ ಮಾಡಬಲ್ಲ ಪವರ್ಫುಲ್ ತರಕಾರಿಯಾಗಿದೆ. ಸೌತೆಕಾಯಿ ಜ್ಯೂಸ್ ಅಥವಾ ಸೌತೆಕಾಯಿಯನ್ನು ಸೇವಿಸುವುದರಿಂದ 2 ವಾರಗಳಲ್ಲಿ ಯೂರಿಕ್ ಆಸಿಡ್ ಕಡಿಮೆಯಾಗುತ್ತದೆ. ಕೀಲು ನೋವಿನಿಂದ ಪರಿಹಾರವನ್ನು ನೀಡುತ್ತದೆ. ಕಿಡ್ನಿ ಸ್ಟೋನ್ ಕರಗಲು ಸಹಾಯ ಮಾಡುತ್ತದೆ. ಸೌತೆಕಾಯಿಯನ್ನು ಸಿಪ್ಪೆ ಸುಲಿದು ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳಿ. ಸ್ವಲ್ಪ ನೀರು ಸೇರಿಸಿ ಹತ್ತಿ ಬಟ್ಟೆಯಿಂದ ಗಟ್ಟಿಯಾಗಿ ಹಿಂಡಿ ರಸ ತೆಗೆಯಿರಿ. ತುಳಸಿಯನ್ನು ಚೆನ್ನಾಗಿ ನಜ್ಜುಗುಜ್ಜು ಮಾಡಿ ರಸದಲ್ಲಿ ಬೆರೆಸಿ ಚಿಟಿಕೆ ಕಲ್ಲು ಉಪ್ಪು ಸೇರಿಸಿ ಕುಡಿಯಿರಿ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 10 ರಿಂದ 15 ದಿನಗಳವರೆಗೆ ನಿರಂತರವಾಗಿ ಈ ರಸವನ್ನು ಕುಡಿಯಬೇಕು. ಇದು ಹೆಚ್ಚಿನ ಯೂರಿಕ್ ಆಮ್ಲವನ್ನು ಕಡಿಮೆ ಮಾಡುತ್ತದೆ. ಎರಡನೇ ಪ್ರಶ್ನೆ, ನಮ್ಮ ದೇಹದ ಚರ್ಮವನ್ನು ಪುನಶ್ಚೇತನಗೊಳಿಸಿ ಆರೋಗ್ಯಕರವಾಗಿರುವಂತೆ ಕಾಪಾಡುವುದು ಯಾವುದು? ಆಪ್ಷನ್ಸ್: ಎ ಎಳನೀರು, ಬಿ ದಾಳಿಂಬೆ, ಸಿ ಕರ್ಬೂಜ, ಡಿ ಉಪ್ಪಿನ ನೀರು. ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪಿನ ನೀರು. ಉಪ್ಪಿನ ನೀರು ನಮ್ಮ ದೇಹದ ಚರ್ಮವನ್ನು ಪುನಶ್ಚೇತನಗೊಳಿಸಿ ಆರೋಗ್ಯಕರವಾಗಿರುವಂತೆ ಕಾಪಾಡುತ್ತದೆ. ಏಕೆಂದರೆ ಉಪ್ಪಿನ ನೀರಿನಲ್ಲಿ ಕ್ರೋಮಿಯಂ ಅಂಶವಿದ್ದು ಗುಳ್ಳೆಗಳು ಮತ್ತು ಚರ್ಮದ ಸೋಂಕುಗಳನ್ನು ಕಡಿಮೆ ಮಾಡುವ ಅದ್ಭುತ ಗುಣಲಕ್ಷಣಗಳಿವೆ. ಉಪ್ಪಿನಲ್ಲಿರುವ ಲವಣದ ಅಂಶ ಚರ್ಮವನ್ನು ಶುಚಿ ಮಾಡಿ ನಮ್ಮ ತಲೆಬುರುಡೆಯ ನೆತ್ತಿಯ ಆರೋಗ್ಯವನ್ನು ಕಾಪಾಡುತ್ತದೆ. ಉಪ್ಪು ಮಿಶ್ರಿತ ಬಿಸಿ ನೀರಿನಲ್ಲಿ ಜಿಂಕ್ ಅಂಶವಿದ್ದು ಇದು ನಮ್ಮ ಚರ್ಮದ ಎಣ್ಣೆಯ ಗ್ರಂಥಿಯ ಚಟುವಟಿಕೆಯನ್ನು ನಿಯಂತ್ರಣ ಮಾಡುವುದರ ಜೊತೆಗೆ ಅಯೋಡಿನ್ ಅಂಶ ನಮ್ಮ ಚರ್ಮದ ಮೆಟಬಾಲಿಕ್ ಪ್ರಕ್ರಿಯೆಯನ್ನು ಹೆಚ್ಚಿಸುತ್ತದೆ. ಮೂರನೇ ಪ್ರಶ್ನೆ, ಭಾರತದ ಯಾವ ನದಿಯಲ್ಲಿ ನೀರಿನೊಂದಿಗೆ ಚಿನ್ನದ ಕಣಗಳು ಸಹ ಹರಿಯುತ್ತವೆ? ಆಪ್ಷನ್ಸ್: ಎ ರಾಮಗಂಗಾ, ಬಿ ಸುವರ್ಣರೇಖಾ, ಸಿ ಚಂಬಲ್, ಡಿ ಗಂಡಕ್. ಸರಿಯಾದ ಉತ್ತರ ಆಪ್ಷನ್ ಬಿ ಸುವರ್ಣರೇಖಾ. ಜಾರ್ಖಂಡ್ನಲ್ಲಿ ಹರಿಯುವ ಮತ್ತು ಸುಮಾರು 474 ಕಿಲೋಮೀಟರ್ಗಳಷ್ಟು ವಿಸ್ತರಿಸುವ ಸುವರ್ಣರೇಖಾ ನದಿಯ ವಿಶೇಷತೆ ಎಂದರೆ ನೀರಿನೊಂದಿಗೆ ಚಿನ್ನದ ಕಣಗಳು ಸಹ ಹರಿಯುತ್ತವೆ. ಅದಕ್ಕಾಗಿಯೇ ಇದಕ್ಕೆ ಸ್ವರ್ಣರೇಖಾ ಎಂದು ಹೆಸರಿಡಲಾಗಿದೆ. ಜಾರ್ಖಂಡ್ ಜೊತೆಗೆ ಈ ನದಿ ಉತ್ತರಾಖಂಡ್, ಪಶ್ಚಿಮ ಬಂಗಾಳ ಮತ್ತು ಒಡಿಶಾದ ಕೆಲವು ಭಾಗಗಳ ಮೂಲಕವೂ ಹಾದು ಹೋಗುತ್ತದೆ. ಸ್ವರ್ಣರೇಖಾ ನದಿಯು ಅನೇಕ ಖನಿಜ ಸಮೃದ್ಧ ಬಂಡೆಗಳ ಮೂಲಕ ಹಾದು ಹೋಗುತ್ತದೆ. ನದಿ ನೀರು ಈ ಬಂಡೆಗಳಿಗೆ ಡಿಕ್ಕಿ ಹೊಡೆದಾಗ ಘರ್ಷಣೆಯಿಂದಾಗಿ ಚಿನ್ನದ ಸೂಕ್ಷ್ಮ ಕಣಗಳು ಹೊರಬಂದು ನೀರಿನಲ್ಲಿ ಕರಗಿ ನಂತರ ಪ್ರವಾಹದೊಂದಿಗೆ ಹರಿಯಲು ಪ್ರಾರಂಭಿಸುತ್ತವೆ. ಮಹಾಭಾರತದ ಉಲ್ಲೇಖಗಳ ಪ್ರಕಾರ ಇಂದಿಗೂ ಈ ನದಿಯಲ್ಲಿ ಹರಿಯುವ ಚಿನ್ನದ ಕಣಗಳು ಅರ್ಜುನನ ಬಾಣದಿಂದ ಸೃಷ್ಟಿಯಾಗಿವೆ ಎಂದು ನಂಬಲಾಗಿದೆ. ಈ ಕಾರಣಕ್ಕಾಗಿ ಈ ನದಿಯನ್ನು ಪವಿತ್ರ ಮತ್ತು ದೈವಿಕವೆಂದು ಪರಿಗಣಿಸಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, ದೇಹದಲ್ಲಿ ಯಾವುದರ ಕೊರತೆಯಾದರೆ ಕೊಬ್ಬು ಹೆಚ್ಚಾಗುತ್ತದೆ? ಆಪ್ಷನ್ಸ್: ಎ ನೀರು, ಬಿ ಹಾರ್ಮೋನ್, ಸಿ ಪೋಷಕಾಂಶ, ಡಿ ರಕ್ತಕಣ. ಸರಿಯಾದ ಉತ್ತರ ಆಪ್ಷನ್ ಬಿ ಹಾರ್ಮೋನ್. ಟೆಸ್ಟೋಸ್ಟೆರಾನ್ ದೇಹದ ಕೊಬ್ಬನ್ನು ವಿತರಿಸಲು ನೆರವಾಗುತ್ತದೆ. ದೇಹದಲ್ಲಿ ಟೆಸ್ಟೋಸ್ಟೆರಾನ್ ಮಟ್ಟವು ಕಡಿಮೆಯಾದರೆ ಆಗ ದೇಹದಲ್ಲಿ ಕೊಬ್ಬು ಹೆಚ್ಚಾಗುತ್ತದೆ. ಅದರಲ್ಲೂ ಹೊಟ್ಟೆಯ ಭಾಗದಲ್ಲಿ ಇದು ಏರಿಕೆಯಾಗುತ್ತದೆ. ಆರೋಗ್ಯಕಾರಿ ಆಹಾರ ನಿರ್ವಹಿಸಿ ಮತ್ತು ವ್ಯಾಯಾಮ ಮಾಡಿಯೂ ದೇಹದಲ್ಲಿ ಕೊಬ್ಬು ಏರಿಕೆಯಾದರೆ ಆಗ ಟೆಸ್ಟೋಸ್ಟೆರಾನ್ ಮಟ್ಟವು ಕಡಿಮೆಯಾಗಿರುವುದರ ಲಕ್ಷಣವಾಗಿರುತ್ತದೆ. ಐದನೇ ಪ್ರಶ್ನೆ, ಕಲ್ಲಂಗಡಿ ತಿಂದ ತಕ್ಷಣ ತಪ್ಪಿಯು ಯಾವ ತಪ್ಪನ್ನು ಮಾಡಬಾರದು ಎನ್ನುತ್ತಾರೆ? ಆಪ್ಷನ್ಸ್: ಎ ಮಲಗುವುದು, ಬಿ ಆಹಾರ ಸೇವನೆ, ಸಿ ನೀರು ಸೇವನೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ ನೀರು ಸೇವನೆ. ಕಲ್ಲಂಗಡಿಯಲ್ಲಿ ನೀರಿನ ಅಂಶ ಮತ್ತು ನೈಸರ್ಗಿಕ ಸಕ್ಕರೆಯ ಅಂಶ ಹೆಚ್ಚಿದ್ದು ಇದು ಜೀರ್ಣಕ್ರಿಯೆ ಮತ್ತು ಹೊಟ್ಟೆಯ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ವಾಸ್ತವವಾಗಿ ಬ್ಯಾಕ್ಟೀರಿಯಾದಂತಹ ಸೂಕ್ಷ್ಮ ಜೀವಿಗಳು ಬೆಳೆಯಲು ನೀರು ಮತ್ತು ಸಕ್ಕರೆ ಎರಡೂ ಬೇಕು. ಹಾಗಾಗಿ ಕಲ್ಲಂಗಡಿ ತಿಂದ ತಕ್ಷಣ ನೀರು ಕುಡಿಯುವುದರಿಂದ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಬ್ಯಾಕ್ಟೀರಿಯಾ ಬೆಳೆಯುವ ಸಾಧ್ಯತೆ ಇರುತ್ತದೆ. ಜೀರ್ಣಾಂಗ ವ್ಯವಸ್ಥೆ ದುರ್ಬಲಗೊಂಡು ಇದರಿಂದ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಕಷ್ಟವಾಗುತ್ತದೆ. ಕೆಲವೊಮ್ಮೆ ಕಲ್ಲಂಗಡಿ ತಿಂದ ತಕ್ಷಣ ನೀರು ಕುಡಿಯುವುದರಿಂದ ಅತಿಸಾರ, ಹೊಟ್ಟೆ ಉಬ್ಬರ ಮತ್ತು ವಾಂತಿ ಕೂಡ ಉಂಟಾಗುತ್ತದೆ. ಏಕೆಂದರೆ ಕುಡಿಯುವ ನೀರು ಕಲ್ಲಂಗಡಿ ಜೀರ್ಣಕ್ರಿಯೆಯ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸವನ್ನುಂಟು ಮಾಡುತ್ತದೆ. ಆದರೆ ಈ ಸಮಸ್ಯೆ ಎಲ್ಲರಿಗೂ ಆಗುವುದಿಲ್ಲ. ಇದು ಪ್ರತಿಯೊಬ್ಬ ವ್ಯಕ್ತಿಯ ಜೀರ್ಣಕ್ರಿಯೆಯ ಶಕ್ತಿಯನ್ನು ಅವಲಂಬಿಸಿರುತ್ತದೆ.
6ನೇ ಪ್ರಶ್ನೆ, ಪುರುಷರಲ್ಲಿ ಲೈಂಗಿಕ ಆರೋಗ್ಯವನ್ನು ಹೆಚ್ಚಿಸುವಂತಹದ್ದು ಯಾವುದು? ಆಪ್ಷನ್ಸ್: ಎ ಗ್ರೀನ್ ಟೀ, ಬಿ ಮೇಕೆ ಮಾಂಸ, ಸಿ ದಾಲ್ಚಿನ್ನಿ, ಡಿ ಕಾಲು ಸೂಪ್. ಸರಿಯಾದ ಉತ್ತರ ಆಪ್ಷನ್ ಸಿ ದಾಲ್ಚಿನ್ನಿ. ಪ್ರಮುಖ ಮಸಾಲೆ ಪದಾರ್ಥವಾಗಿರುವ ದಾಲ್ಚಿನ್ನಿ ಸೇವನೆಯಿಂದ ಹಲವಾರು ಆರೋಗ್ಯ ಪ್ರಯೋಜನಗಳಿವೆ. ದಾಲ್ಚಿನ್ನಿಯು ಆಂಟಿವೈರಲ್, ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಶಿಲೀಂಧ್ರ ವಿರೋಧಿ ಗುಣಗಳನ್ನು ಹೊಂದಿದೆ. ಉರಿಯೂತದ ಗುಣ ಹೊಂದಿರುವ ದಾಲ್ಚಿನ್ನಿ ದೇಹದ ಉರಿಯೂತ ಕಡಿಮೆ ಮಾಡುತ್ತದೆ ಮತ್ತು ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುತ್ತದೆ. ದಾಲ್ಚಿನ್ನಿಯನ್ನು ಪುರುಷರ ಲೈಂಗಿಕ ಅಸ್ವಸ್ಥತೆಯಾದ ನಿಮಿರುವಿಕೆಯ ಅಪಸಾಮಾನ್ಯ ಕ್ರಿಯೆಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ. ದಾಲ್ಚಿನ್ನಿ ನೀರು ಚಯಾಪಚಯ ಹೆಚ್ಚಿಸುವ ಮೂಲಕ ಸುಲಭವಾಗಿ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ. ಮಧುಮೇಹವನ್ನು ನಿರ್ವಹಿಸಲು ಪರಿಣಾಮಕಾರಿ ಪರಿಹಾರವಾಗಿದೆ. 7ನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ತುಪ್ಪವನ್ನು ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಮೂಳೆಗಳಿಗೆ ಬಲ, ಬಿ ಚರ್ಮ ರಕ್ಷಣೆ, ಸಿ ಮಾನಸಿಕ ಆರೋಗ್ಯ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ತುಪ್ಪದಲ್ಲಿ ಕ್ಯಾಲ್ಸಿಯಂ, ಆರೋಗ್ಯಕರ ಕೊಬ್ಬಿನ ಅಂಶಗಳು, ಒಮೆಗಾ 3 ಫ್ಯಾಟಿ ಆಮ್ಲಗಳು ಜೊತೆಗೆ ವಿಟಮಿನ್ ಎ, ಡಿ, ಇ ಮತ್ತು ಕೆ ಸಮೃದ್ಧವಾಗಿವೆ. ತುಪ್ಪ ಸೇವನೆಯಿಂದ ಚರ್ಮ ಒಣಗುವುದಿಲ್ಲ ಮತ್ತು ಚರ್ಮದ ಮೇಲಿನ ಸುಕ್ಕುಗಳು, ಕಲೆಗಳು ಹಾಗೂ ಮೊಡವೆ ಗುಳ್ಳೆಗಳು ನಿವಾರಣೆಯಾಗುತ್ತವೆ. ತುಪ್ಪದಲ್ಲಿರುವ ಪೌಷ್ಟಿಕಾಂಶಗಳು ಮಾನಸಿಕ ಆರೋಗ್ಯ ವೃದ್ಧಿಸುತ್ತದೆ ಮತ್ತು ಮೆದುಳಿನ ಹಲವಾರು ಕಾಯಿಲೆಗಳಿಂದ ರಕ್ಷಿಸುತ್ತದೆ. ನಿಯಮಿತವಾಗಿ ತುಪ್ಪವನ್ನು ಸೇವಿಸಿದರೆ ನಮ್ಮ ದೇಹದ ರೋಗನಿರೋಧಕ ಶಕ್ತಿ ಹೆಚ್ಚುತ್ತದೆ ಮತ್ತು ಹೃದಯದ ಆರೋಗ್ಯ ಚೆನ್ನಾಗಿರುತ್ತದೆ. ಅಲ್ಲದೆ ಖಾಲಿ ಹೊಟ್ಟೆಯಲ್ಲಿ 1 ಚಮಚ ತುಪ್ಪ ಸೇವನೆ ಮಾಡಿದರೆ ಮೂಳೆಗಳಿಗೆ ಬಲ ಸಿಗುವುದಲ್ಲದೆ ತೂಕ ನಷ್ಟಕ್ಕೂ ಸಹಕಾರಿಯಾಗಿದೆ ಹಾಗೂ ನಮ್ಮ ದೇಹದಲ್ಲಿ ರಕ್ತನಾಳಗಳ ಕಾರ್ಯಚಟುವಟಿಕೆ ಹೆಚ್ಚಾಗುತ್ತದೆ ಮತ್ತು ರಕ್ತ ಸಂಚಾರ ಉತ್ತಮಗೊಳ್ಳುತ್ತದೆ. 8ನೇ ಪ್ರಶ್ನೆ, ಪ್ರತಿದಿನ ಕಲ್ಲಂಗಡಿ ಹಣ್ಣನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಮಧುಮೇಹ, ಬಿ ಅತಿಯಾದ ಮೂತ್ರ, ಸಿ ಆರೋಗ್ಯಕರ ಹೃದಯ, ಡಿ ಬಿಪಿ ಬರುವುದಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಬೇಸಿಗೆಯಲ್ಲಿ ಪ್ರತಿದಿನವೂ ಕಲ್ಲಂಗಡಿ ಹಣ್ಣು ಸೇವನೆಯಿಂದ ನೀವು ಹಲವಾರು ಆರೋಗ್ಯಕರ ಪ್ರಯೋಜನಗಳನ್ನು ಪಡೆಯಬಹುದು. ಕಲ್ಲಂಗಡಿ ಹಣ್ಣು ಹೃದ್ರೋಗ ಮತ್ತು ಅಸ್ತಮಾವನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ತಡೆಗಟ್ಟುತ್ತದೆ. ನಿಯಮಿತವಾಗಿ ಕಲ್ಲಂಗಡಿ ಹಣ್ಣು ಸೇವನೆಯು ಸುಲಭವಾಗಿ ತೂಕ ಇಳಿಸಲು ಸಹಕಾರಿಯಾಗಿದೆ. ಕಲ್ಲಂಗಡಿ ಹಣ್ಣು ಸೇವನೆಯಿಂದ ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕಲ್ಲಂಗಡಿ ಸಿಟ್ರುಲಿನ್ ಎಂಬ ಅಮೈನೋ ಆಮ್ಲದಲ್ಲಿ ಸಮೃದ್ಧವಾಗಿದ್ದು, ಲೈಕೋಪೀನ್ ಹೊಂದಿರುವ ಕಲ್ಲಂಗಡಿ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದಯದ ಆರೋಗ್ಯಕ್ಕೆ ಸಹಕಾರಿ ಮತ್ತು ಕಣ್ಣಿನ ಆರೋಗ್ಯವನ್ನು ಬೆಂಬಲಿಸುತ್ತದೆ. 9ನೇ ಪ್ರಶ್ನೆ, ರಕ್ತದಲ್ಲಿನ ಗ್ಲೂಕೋಸ್ ಅಂಶ ಕಡಿಮೆ ಮಾಡಿ ಮಧುಮೇಹ ನಿಯಂತ್ರಿಸುವುದು ಯಾವುದು? ಆಪ್ಷನ್ಸ್: ಎ ಪೇರಳೆ, ಬಿ ಸೋರೆಕಾಯಿ, ಸಿ ನುಗ್ಗೆ ಸೊಪ್ಪು, ಡಿ ಹಾಗಲಕಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ ಹಾಗಲಕಾಯಿ. ಅದರಕ್ಕೆ ಕಹಿಯಾದರೂ ಉದರಕ್ಕೆ ಸಿಹಿ ಎನ್ನುವ ಮಾತನ್ನು ಎಲ್ಲರೂ ಕೇಳಿರುತ್ತೇವೆ. ಆದರೂ ಕಹಿಯಾದ ಆಹಾರ ಪದಾರ್ಥಗಳನ್ನು ತಿನ್ನಲು ಹಿಂದೇಟು ಹಾಕುತ್ತೇವೆ. ಅಂತಹ ತರಕಾರಿಗಳಲ್ಲಿ ಹಾಗಲಕಾಯಿ ಕೂಡ ಒಂದು. ಪ್ರಮುಖವಾಗಿ ಈ ತರಕಾರಿಯಲ್ಲಿ ವಿಸಿನ್ ಮತ್ತು ಪಾಲಿಪೆಪ್ಟೈಡ್ ಪಿ ಎಂದು ಕರೆಯಲ್ಪಡುವ ಇನ್ಸುಲಿನ್ ಅನ್ನು ಹೊಂದಿದ್ದು, ರಕ್ತದಲ್ಲಿನ ಗ್ಲೂಕೋಸ್ ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. 10ನೇ ಪ್ರಶ್ನೆ, ಭಾರತದಲ್ಲಿ ಸೋಂಪು ಅಥವಾ ಫೆನಲ್ ಬೀಜಗಳ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿರುವ ರಾಜ್ಯ ಯಾವುದು? ಆಪ್ಷನ್ಸ್: ಎ ರಾಜಸ್ಥಾನ, ಬಿ ಮಧ್ಯಪ್ರದೇಶ್, ಸಿ ಪಶ್ಚಿಮ ಬಂಗಾಳ, ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಡಿ ಗುಜರಾತ್. ಫೆನಲ್ ಬೀಜಗಳು ಭಾರತದಲ್ಲಿ ವ್ಯಾಪಕವಾಗಿ ಬಳಸಲಾಗುವ ಮಸಾಲೆಯಾಗಿದ್ದು, ಅವುಗಳ ವಿಶಿಷ್ಟ ಸುವಾಸನೆ ಮತ್ತು ಆರೋಗ್ಯ ಪ್ರಯೋಜನಗಳಿಗೆ ಹೆಸರುವಾಸಿಯಾಗಿದೆ. ಭಾರತದ ಹಲವಾರು ರಾಜ್ಯಗಳು ಅದರ ಉತ್ಪಾದನೆಗೆ ಗಣನೀಯ ಕೊಡುಗೆ ನೀಡುತ್ತವೆ. ಸ್ಥಳೀಯ ಮತ್ತು ಅಂತಾರಾಷ್ಟ್ರೀಯ ಬೇಡಿಕೆಯನ್ನು ಪೂರೈಸುತ್ತವೆ. ಅವುಗಳ ಉತ್ಪಾದನೆಯ ಆಧಾರದ ಮೇಲೆ ಟಾಪ್ 5 ಫೆನಲ್ ಬೀಜ ಉತ್ಪಾದಿಸುವ ರಾಜ್ಯಗಳ ಪಟ್ಟಿಯಲ್ಲಿ ಗುಜರಾತ್ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ರಾಜಸ್ಥಾನ, ಮಧ್ಯಪ್ರದೇಶ್, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶವು ನಂತರದ 2, 3, 4 ಮತ್ತು 5ನೇ ಸ್ಥಾನವನ್ನು ಪಡೆದುಕೊಂಡಿವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.